ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ಯುಗಾದಿ ಹಬ್ಬ ಸ್ಪೆಷಲ್ ಆಗಿ ನಾನು ಕಾಯಿ ಹೋಳಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬಾನೇ ಈಸಿ, ಪಾಕ ತೆಗಿಬೇಕು ಆ ಥರ ಏನು ಟೆನ್ಷನ್ ಇಲ್ಲ. ವಿಡಿಯೋ ಫುಲ್ಲು ನೋಡಿ, ಸ್ಕಿಪ್ ಮಾಡಬೇಡಿ, ನಿಮಗೆ ಗೊತ್ತಾಗುತ್ತೆ. ತುಂಬಾನೇ ಈಸಿ. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಮೈದಾ ಹಾಕ್ಕೊತಾ ಇದ್ದೀನಿ. 1/4 ಕಪ್ ಆಗೋಷ್ಟು ಚಿರೋಟಿ ರವೆ ನೋಡಿ. ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಒಂದು ಪಿಂಚ್ ಅಷ್ಟು ಸಾಕು. ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಮೊದಲಿಗೆ ಇದು ಮಿಕ್ಸ್ ಮಾಡಿ ಸಾಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಕಲಿಸ್ಬೇಕಾಗತ್ತೆ. ನೀವು ಬೇಳೆ ಹೋಳಿಗೆಗೆ ಕಲಿಸ್ತೀರಲ್ಲ ಕನಕ, ಅಷ್ಟೇ ಇದ್ರೆ ಸಾಕಾಗುತ್ತೆ. ಫ್ರೆಂಡ್ಸ್, ನಾವು ಕನಕ ಚೆನ್ನಾಗಿ ನೆನೆಸಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಫಸ್ಟ್ ಕನಕ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ನೋಡಿ, ಇಷ್ಟು ಸಾಫ್ಟ್ ಇದ್ರೆ ಸಾಕಾಗುತ್ತೆ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಬೇಕಾಗತ್ತೆ. ಚೆನ್ನಾಗಿ ನೆನೆಯುತ್ತೆ ಎಣ್ಣೆ ಹಾಕೋದ್ರಿಂದ. ಒಂದು 3 ಟೇಬಲ್ ಸ್ಪೂನ್ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಕನಕ ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ. 1 ಅವರ್ ಆದರೂ ಇದನ್ನು ನೆನೆಸಿ. ನೋಡಿ, ಮೊದಲಿಗೆ ಕನಕ ರೆಡಿಯಾಗಿದೆ. ಈಗ ಹೂರಣ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, 1 ಕಪ್ಪು ನಾನು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಬಲ್ತಿರೋ ಕಾಯಿ ತೊಗೊಬೇಕಾಗತ್ತೆ. ನಾನು ಮತ್ತೊಂದು ಕಪ್ ಹಾಕ್ತಾಯಿದ್ದೀನಿ. ನೋಡಿ, ನಾನು 2 ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಈ ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲಿ ಫ್ರೆಶ್ ತೆಂಗಿನಕಾಯಿ ತುರಿ ತೊಗೊಳ್ಳಿ. ಬಲ್ತಿರೋ ಕಾಯಿ ತೊಗೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಹೂರಣ. ನೀವು ನೋಡಿ, ಕಾಯಿ ಒಬ್ಬಟ್ಟು ಮಾಡಬೇಕಾದ್ರೆ ಬಲ್ತಿರೋ ಅಂಥ ಕಾಯಿ ತೊಗೊಳ್ಳಿ. ಎಳೆ ಕಾಯಲ್ಲಂತೂ ಮಾಡೋಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಬಲ್ತಿರೋ ಅಂಥ ಕಾಯಿ ತೊಗೊಂಡು ನಾವು ತುರಿದಿಟ್ಕೊಬೇಕಾಗತ್ತೆ. ಒಂದು 5 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ನೋಡಿ, 5 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ, ಜಾಸ್ತಿ ಹಾಕಬಾರ್ದು. ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನುಣ್ಣಗೆ ಮಾಡ್ಕೊಬೇಕಾಗತ್ತೆ. ನೋಡಿ, ಇಷ್ಟಿರಬೇಕಾಗತ್ತೆ. ಕರೆಕ್ಟಾಗಿದೆ. ಜಾಸ್ತಿ ನೀರು ಹಾಕಬಾರ್ದು ಫ್ರೆಂಡ್ಸ್. ನೀರು ಹಾಕ್ತು ಅಂದರೆ ಹೂರಣ ಚೆನ್ನಾಗಿ ಬರಲ್ಲ, ಎಲ್ಲ ತೆಳುವಾಗಿಬಿಡುತ್ತೆ. ನೋಡಿ, ಇದು ಕರೆಕ್ಟಾಗಿದೆ, ಸಾಕು. ಒಂದು ಪಾತ್ರೆ ಬಿಸಿಗೆ ಇಟ್ಟಿದ್ದೀನಿ. ನೋಡಿ, ನಾನು 1 ಕಪ್ ಬೆಲ್ಲ ಹಾಕ್ತಿದ್ದೀನಿ. ಈ ಕಪ್ಪಲ್ಲೇ ನಾನು 2 ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿರೋದು. ನಾನು 1 ಕಪ್ ಹಾಕ್ತಾಯಿದ್ದೀನಿ. ನಿಮಗೆ ಒಂದು ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತ ಅಂದರೆ 1/4 ಕಪ್ ಅಥವಾ 1.5 ಕಪ್ ಹಾಕ್ಬೋದು. ಒಂದು 2 ಟೇಬಲ್ ಸ್ಪೂನ್ ಮಾತ್ರ ನೀರು ಹಾಕಬೇಕಾಗತ್ತೆ, ಜಾಸ್ತಿ ಬೇಡ. ಈಗ ಬೆಲ್ಲ ಕರಗಿಸ್ಕೊಳ್ಳೋಣ. ಫ್ರೆಂಡ್ಸ್, ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಬೆಲ್ಲ ಕರಗಿಸ್ಬೇಕಾಗತ್ತೆ. ನೋಡಿ, ಬೆಲ್ಲ ಕರಗಿದೆ, ಸಾಕು ಇಷ್ಟು. ಇದನ್ನು ಸೋದಿಸ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ನಾನೊಂದು ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ಸೋದಿಸ್ಕೊತಾ ಇದ್ದೀನಿ. ಕಸ ಕಡ್ಡಿ ಗಲೀಜು ಇರುತ್ತೆ, ಸೊ ಬೆಲ್ಲದಲ್ಲಿ ಒಂದು ಸ್ವಲ್ಪ ಗಲೀಜು ಬಂದೇ ಬರುತ್ತೆ ಫ್ರೆಂಡ್ಸ್. ಸೋದಿಸ್ಕೊಂಡು ಮಿಕ್ಸ್ ಮಾಡಿ ಸಾಕು. ಈಗ ಬೆಲ್ಲ ಕರಗಿದೆ ಫ್ರೆಂಡ್ಸ್. ನೋಡಿ, ಈ ರೀತಿ ನುರೆ ಆಗಿ ಗಟ್ಟಿ. ಈಗ ನೋಡಿ, ಈ ರೀತಿ ಕರೆಕ್ಟಾಗಿದೆ. ಈಗ ಕಾಯಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಕಾಯಿ, ಅದು ಹಾಕ್ಕೊತಾ ಇದ್ದೀನಿ. ಇದು ಮಿಕ್ಸ್ ಮಾಡಿ ಫ್ರೆಂಡ್ಸ್. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಕಾಯಿ ಹಾಕಿದ್ಮೇಲೆ ಒಂದು 2 ನಿಮಿಷ ಅಥವಾ 3 ನಿಮಿಷ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ, ಕೈ ಬಿಡ್ದಿರ. ಫ್ರೆಂಡ್ಸ್ ನೋಡಿ, ಸಾಕು. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಫ್ರೆಂಡ್ಸ್. ಏನಾದರೂ ಹೂರಣ ಏನಾದರೂ ತೆಳುವಾಯಿತು ಅಂದರೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಅದನ್ನು ಪುಡಿ ಮಾಡಿಬಿಟ್ಟು ಹಾಕಿ, ಏನಾಗಲ್ಲ. ಫ್ರೆಂಡ್ಸ್ ನೋಡಿ, ಹೂರಣ ರೆಡಿ ಆಯಿತು. ಇದು ಆರಿ ತಣ್ಣಗಾಗಲಿ. ನೋಡಿ, ಎಷ್ಟು ಗಟ್ಟಿ ಇದೆ, ಇಷ್ಟೇ ಇರಬೇಕಾಗತ್ತೆ. ನೋಡಿ, ಹೂರಣ ಎಲ್ಲ ಫುಲ್ ಆರಿ ತಣ್ಣಗಾಗಿದೆ. ಫುಲ್ಲು ತಣ್ಣಗಾದ್ರೇ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ. ಬಿಸಿ ಇದ್ದಾಗ ಮಾಡಬಾರ್ದು, ಹೂರಣ ಬಿಸಿ ಇದ್ದಾಗ. ನೋಡಿ, ಆರಿ ತಣ್ಣಗಾಗಿದೆ, ಸಾಕು. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲೇ ಹೂರಣ ತಗೊಳ್ಳಿ. ನೋಡಿ, ಇಷ್ಟು ಸಾಫ್ಟಾಗಿರಬೇಕು, ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ. ನೋಡಿ, ನಾನು ಈ ಸೈಜಲ್ಲಿ ತೊಗೊಂಡಿದ್ದೀನಿ, ಸಾಕು ಇಷ್ಟು. ನೋಡಿ ಕನಕ ಚೆನ್ನಾಗಿ ನೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಈ ರೀತಿ ನೆನೆಯಬೇಕಾಗುತ್ತೆ
ಫ್ರೆಂಡ್ಸ್ ನಿಮಗೆ 1 ಅವರ್ಗಿಂತ ಇನ್ನೂ ಜಾಸ್ತಿ ಟೈಮ್ ಇತ್ತು ಅಂದ್ರೂ ನೆನೆಸ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲ 1 ಅವರ್ ನೆನೆಸಿದ್ದೀನಿ, ಸಾಕು. ಇಷ್ಟು ನೋಡಿ ಎಷ್ಟು ಸಾಫ್ಟಾಗಿದೆ. ಇಲ್ಲಿ ನಾನೊಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಮೊದಲಿಗೆ ಎಣ್ಣೆ ಹಾಕ್ಕೊಳ್ಳಿ ಸುತ್ತಲೂ. ಫ್ರೆಂಡ್ಸ್ ಒಂದು ಮೀಡಿಯಮ್ ಸೈಜಲ್ಲಿ ತೊಗೊಬೇಕಾಗತ್ತೆ, ಜಾಸ್ತಿ ತೊಗೊಬಾರ್ದು. ನೋಡಿ ಈ ಸೈಜಲ್ಲಿ ಸಾಕು. ಫ್ರೆಂಡ್ಸ್ ಒಂದು ಸ್ವಲ್ಪ ತೊಟ್ಕೊಳ್ಳಿ. ನೋಡಿ ಸಾಕು. ಈಗ ಮಧ್ಯೆ ಹೂರ್ಣ ಇಕ್ಕೊತಾ ಇದ್ದೀನಿ. ನೋಡಿ ಇದು ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನು ತೆಗಿಬೇಕಾಗತ್ತೆ. ನೋಡಿ ಇಷ್ಟು ತೆಗೆದುಬಿಡಿ, ಜಾಸ್ತಿ ಬೇಡ. ಒಂದು ಸ್ವಲ್ಪ ತೊಟ್ಕೊಳ್ಳಿ. ಒಂದು ಪ್ಲಾಸ್ಟಿಕ್ ಶೀಟ್ ಇದ್ದರೆ ನೋಡಿ ಈ ರೀತಿ ಹಾಕಿ ಕ್ಲೀನಾಗಿ ನೋಡಿ ಈ ರೀತಿ ಎಳ್ಕೊಂಡೋಗಿ. ತುಂಬ ತೆಳ್ಳಗೆ ಬರುತ್ತೆ, ಕೈಯಲ್ಲಿ ತಟ್ಟೋದಕ್ಕೆ ಹೋದರೆ ಅಷ್ಟು ತೆಳ್ಳಗೆ ಬರಲ್ಲ. ಸೊ ಅದಕ್ಕೆ ನೋಡಿ ನಿಮ್ಗೆ ಇಷ್ಟು ತೆಳ್ಳಗೆ ಬೇಕಾದರೂ ಇದು ಮಾಡ್ಬೋದು. ಫ್ರೆಂಡ್ಸ್ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ. ಫ್ರೆಂಡ್ಸ್ ಈ ಎಡ್ಜ್ ಏನಿರುತ್ತೆ ಅದು ಅಷ್ಟೇ ಒಂದು ಸ್ವಲ್ಪ ನೋಡಿ ಈ ರೀತಿ ಲೈಟಾಗಿ ಹಿಂಗೆ ಎಳ್ಕೊಂಡು ಹೋಗಿ. ನೋಡಿ ಆಯಿತು. ಈಗ ನಿಧಾನಕ್ಕೆ ಪೇಪರ್ ತೆಗೆಯೋಣ, ಪ್ಲಾಸ್ಟಿಕ್ ಕವರು. ನೋಡಿ ಎಲ್ಲೂ ಕಿತ್ತೋಗ್ಲಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಹೆಂಚು ಮೊದಲಿಗೆ ನಾನು ಕಾಯ್ದಕ್ಕೆ ಇಟ್ಟಿದ್ದೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೀವು ತುಪ್ಪ ಬೇಕಾದರೂ ಹಾಕ್ಬೋದು, ನಿಮ್ಮ ಅನುಕೂಲ. ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಇಲ್ಲಿ. ಫ್ರೆಂಡ್ಸ್ ನೋಡಿ ಈ ಒಬ್ಬಟ್ಟು ಹಾಕ್ತಾಯಿದ್ದೀನಿ. ಒಂದು 10 ಸೆಕೆಂಡ್ ಹಾಗೆ ಬಿಟ್ಬಿಡಿ. ಫ್ರೆಂಡ್ಸ್ ನೋಡಿ ಒಂದು 10 ಸೆಕೆಂಡ್ ಆಗಿದೆ, ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಬಂದಿದೆ. ಫ್ರೆಂಡ್ಸ್ ನೀವು ಯುಗಾದಿಗೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಯುಗಾದಿ ಅಂದರೆ ಕಾಯಿ ಒಬ್ಬಟ್ಟು ಅಥವಾ ಬೇಳೆ ಒಬ್ಬಟ್ಟು ಮಾಡೇ ಮಾಡ್ತಾರೆ, ತೊಗರಿ ಬೇಳೆ ಒಬ್ಬಟ್ಟು ಇಲ್ಲ ಹಾಲು ಒಬ್ಬಟ್ಟು. ಈ ಸಲ ನಾನು ಕಾಯಿ ಒಬ್ಬಟ್ಟು ಮಾಡೋದು ತೋರಿಸಿದ್ದೀನಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ತೊಗರಿಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನಾನು ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ನೋಡಿ. ನೋಡಿ ನಾನು ಪಾಕ ತೆಗಿಬೇಕು ಅದೆಲ್ಲ ತಲೆನೋವು ಇಲ್ಲವೇ ಇಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ. ಹೂರ್ಣಾಗಲಿ ಹೂರ್ಣ ಕೆಟ್ಟಿಲ್ಲ. ಫ್ರೆಂಡ್ಸ್ ನೋಡಿ ಈಗ ತಿರುವಾಗ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ನೀವು ಈ ಯುಗಾದಿಗೆ ಮಾಡಿ ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್ ನೋಡಿ ಕಾಯಿ ಒಳಗೆ ರೆಡಿಯಾಗಿದೆ. ಪಾಕ ತೆಗಿಬೇಕು ಅದೆಲ್ಲ ಏನು ಟೆನ್ಷನ್ ಇಲ್ಲ, ತುಂಬ ಈಸಿಯಾಗಿ ನಾನು ಮಾಡೋದು ತೋರಿಸಿದ್ದೀನಿ. ನೀವು ಒಮ್ಮೆ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.